ಅಂದದ ನನಗೆ ಗೊತ್ತೇ ಇರ್ಲಿಲ್ಲ. ಬಿಡ ಹೇಳ ಮನೆಗೆ ಹೋಗೋಣ ಬರ. ಇಂಥವ್ರಿಗೆ ನಾವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದು ನನಗೆ ಬೇಜಾರು ಅನಿಸ್ತಿದೆ. ಥೂ ಗೈಸ್, ಥೂ ಛೀ ಆಗೋಯ್ತು ಗೈಸ್ ನಮಗೆ. ಪರ್ಸನಲ್ ಅದೆಲ್ಲ ಕೇಳೋಂಗಿಲ್ಲ. ಅಪ್ಪಂಗೆ ನಾನು ಬರ್ತಿದ್ದೀನಿ ಅಂತ ಹೇಳಿದ್ದೆ, ಇಷ್ಟೊತ್ತಿಗೆ 3 ಕಾರ್ ತಂದು ನಿಲ್ಸೋದು ನನ್ನ ಮುಂದೆ. ನೋಡ್ರಿ ಕ್ಯಾಬ್ ಬುಕ್ ಮಾಡಂಗ್ ಮಾಡಿದ್ದೀರಾ ನಿಮ್ಮ ಅಕ್ಕ. ಹಿಂಗೆ ಜಾಡ್ಸ್ ಓದ್ಬಿಡ್ಬೇಕು ಅನ್ಸುತ್ತೆ ಒಂದೊಂದ್ಸರಿ. ಹಂಗೇನೆ ಇವಳನ್ನ ಎಲ್ಲರೂ ಅವರ ಬಾಯ್ ಫ್ರೆಂಡ್ಗಾಗಿ ಮಾಡುತ್ತಾರೆ. ನಿನ್ನ ದುರಾದೃಷ್ಟ ನಿನ್ನ ಬೆಸ್ಟ್ ಫ್ರೆಂಡ್ಗಾಗಿ ಮಾಡುತ್ತಿದ್ದೀಯಾ? ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವತ್ತೇನಂದರೆ ಪವಿ ಈ ಪಾರ್ಟಿ ಸರ್ಪ್ರೈಸ್ ಆಗ್ತಾಳೆ ಅಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸರ್ಪ್ರೈಸ್ ಆಗಿಬಿಟ್ಲು. ಒಂದು ಸರ್ಪ್ರೈಸ್ ಇಷ್ಟೊಂದೆಲ್ಲ ಖುಷಿ ತಂದುಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟೊಂದು ಖುಷಿಯಾಗಿದ್ಲು ಪವಿ. ಸೊ ಹೆಂಗಿತ್ತು ಅಂತ ನೋಡಬೇಕಂದ್ರೆ ನೀವು ಈ ವ್ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಬೇಕು. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾವಾಗಲೂ ವೀಡಿಯೋ ಎಂಡಿಂಗಲ್ಲಿ ಹೇಳ್ತಿದ್ದೆ, ಬಟ್ ಇವಾಗ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಎಂಡಿಂಗಲ್ಲಿ ಹೇಳಿ ಯಾರೂ ಮಾಡ್ತಾನೆ ಇಲ್ಲ ಅಂತ ಅನ್ಸ್ಬಿಡ್ತು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲಿಂದ. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಓಕೆನಾ? ಆ್ಯಂಡ್ ನಾನು ಈ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿ ಒಂದು ಗುಡ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ನನಗೆ ಅನಿಸ್ಬಿಡ್ತು. ಯಾಕೆ ಅಂತ ಈ ವ್ಲಾಗ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ಜಾಗ ಹುಡ್ಕೊಂಡಿದ್ದೀವಿ. ಸೊ ಇಲ್ಲಿ ಕುತ್ಕೊಂಡು ಇವಾಗ ಫಸ್ಟ್ ಬೊಕ್ಕೆ ರೆಡಿ ಮಾಡಬೇಕು. ದೇವರಾಣೆಗೂ ಗೊತ್ತಿಲ್ಲ ಬೊಕ್ಕೆ ಹೆಂಗೆ ರೆಡಿ ಮಾಡೋದು ಅಂತ. ಬಟ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ, ನೋಡೋಣ. ಗೈಸ್, ನಾನು ಹುಡ್ದಾಗಿಂದ ನಮ್ಮ ಅಕ್ಕ ಒಂದ್ಸರಿನೂ ನನಗೆ ಬೊಕ್ಕೆ ತಂದ್ಕೊಟ್ಟಿಲ್ಲ ಗೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡಿ ಒಳ್ಳೆ ಮಾಡ್ತಾ ಅವಳೆ. ಬಾವಿ ಐ ಲವ್ ಯು. ಕಿಸಿ ತೊಳೆ ನೋಡಿ ಗೈಸ್, ಅಲ್ಲೆಲ್ಲ ಬಿಟ್ಕೊಂಡು ಅನ್ಕೊಂಡು ಇಷ್ಟೇ ಮುಗ್ದೋಯ್ತು. ಇವಾಗ ಸೈಲೆಂಟಾಗಿ ಕುತ್ಕೊಂಡಾಳೆ. ಪ್ರಾಸೆಸ್ ಇಡಿ ಅಂತ ಹೇಳಲ್ಲ ಗೈಸ್, ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಹೀಗೆ ಎಲ್ಲ ಹೂವುಗಳನ್ನು ಒಂದೇ ಸಮನಾದ ಅಳತೆಯಲ್ಲಿ ಕತ್ತರಿಸಬೇಕಾಗಿದೆ. ನಮ್ಮ ಅಕ್ಕ ಸಂಧ್ಯಾ ಅಲ್ಲ, ನನ್ನ ಅಕ್ಕ ಸಂಧ್ಯಾ. ಅಲೋ, ನನಗಿಬ್ರು ತಂಗಿರು. ಆಯ್ತು, ನಮ್ಮ ಅಕ್ಕ ಸಂಧ್ಯಾ. ಮುಂದಕ್ಕೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೇಕು ಪಡ್ತಾರ ಮಾತಾಡ್ತಿದ್ಯಲ್ಲೋ. ಎಲ್ಲವನ್ನು ಕತ್ತರಿಸಿ ಒಂದು ಕಡೆ ಜೋಡಿಸಿಕೊಳ್ಳಬೇಕು. ಹಾಗೂ ಕತ್ತರಿಸಿದ ಅಥವಾ ಬೇಕಾಗಿಲ್ಲದ ಒಂದು ಗಿಡದ ಡ್ಯಾಶ್ ಅನ್ನು ಭಾಗವನ್ನು ಹೀಗೆ ಇಷ್ಟ ಸಾರಿ ಹೀಗೆ ಇದರಲ್ಲಿ ಹಾಕಿ ಮುಚ್ಚುತ್ತಿದ್ದೇವೆ. ಇನ್ನು ನಂಗೆ ಏನು ಗೊತ್ತಾ, ಇಲ್ಲಿ ನಾನು ಹಿಂಗೆ ಮಾಡ್ತಿರೋದು ನೋಡಿ ಯಾರಾದ್ರೂ ನಾನು ಮಾರೋಳು ಅನ್ಕೊಂಡು ಏನಾದ್ರು ಕೇಳಕ್ ಬಂದ್ರೆ ಅಜೀಬು. ಎಲ್ಲವನ್ನು ಸಮಾನಾಗಿ ಕತ್ತರಿಸಬೇಕು. ಅವಾಗಲಿಂದಲೂ ಒಂದೇ ಪದವನ್ನು ಬಳಸುತ್ತಿದ್ದೇನೆ ಎಂದು ನೀವು ಬೇಜಾರಾಗಬೇಡಿ, ಏಕೆಂದರೆ ನಾನು ಯಾವ ನ್ಯೂಸ್ ರಿಪೋರ್ಟರು ಅಲ್ಲ. ಮೋದಿಯನ್ನು ಚೆನ್ನಾಗಿಟ್ಟಿಕೊಂಡು ಮಾಡು. ಪ್ಲೀಸ್ ಅವಳು ಇರಿಟೇಟೇ ಮಾಡ್ತಾವಳು. ಏನಕ್ಕಾರು ಕರ್ಕೊಂಬಂದು ಇವಳನ್ನ ಕರ್ಕೊಂಬರ್ಬಾರ್ದಿತ್ತು ಗೈಸ್. ಆದರೂ ವರ್ಷ ಮೇಲೆ ಏನು ಪ್ರೀತಿ ಇಲ್ಲ ಏನಿಲ್ಲ ಗೈಸ್ ಇವಳಿಗೆ. ವರ್ಷ ಏನಕ್ಕೆ ಬಂದ್ಲೀಗ ಗೈಸ್? ಇವಾಗ ನಾನು ತಗ್ಲಾಕೊಂಡ್ಬಿಟ್ಟೆ ಅಂತ ಅನ್ಕೊಂಡೆ, ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡಿದ್ದೀನಿ. ನಂಗೆ ಅವಳು ಹೆವಿ ನೆನಪಾಗ್ತಾವಳೆ. ಯಾಕೆ ಬರಬಾರ್ದೇನು ನನ್ನ ತಂಗಿ? ನನ್ನ ನೆನಪಿಗೆ ಬರ್ದಿರ ಇನ್ನೇನು ಯಾರು ನೆನಪಿಗೆ ಹೋಗ್ಬೇಕು ಹೇಳು? ಅರ್ಥ ಮೈಯಿಂದ ಒಂದೇ ಅಳತೆಯಲ್ಲಿ ಕತ್ತರಿಸಬೇಕು. ಕತ್ತರಿಸ್ಬೇಕಲೇ, ಅದನ್ನು ಕತ್ತರಿಸೋದಲ್ಲ, ನಿನ್ನನ್ನು ಕತ್ತರಿಸ್ಬೇಕು. ನನ್ನನ್ನು ಕತ್ತರಿಸಿದರೆ ನಿನ್ನನ್ನು ಪೊಲೀಸ್ ಎತ್ತುಕೊಂಡು ಹೋಗುವರು. ಅಲ್ಲಿ ನೋಡು, ವಾಚ್ಮ್ಯಾನ್ಗಳು ಹೆಂಗೆ ಕಾಯ್ತಾವ್ರೆ. ಅವ್ರು ನಮ್ಮನ್ನೇ ನೋಡ್ತಾವ್ರ ಅವಳಿಂದ. ಯಾರಿಗೂ ಇವರು ಇಲ್ಲೇನೋ ಬಂದು ದಬಾಕ್ತವ್ರೆ ಅಂತ. ಯಾವತ್ತಾದ್ರು ಮಾಡಿದ್ರೆ ಈ ಥರ ಎಲ್ಲ? ನಾನು ಮಾಡೋದೆಲ್ಲ ಇಂಥವೇ, ಯಾರು ಮಾಡಿಲ್ದಿರೋದು ಮಾಡೋದು ನಾನು. ಎಲ್ಲರೂ ಅವರ ಬಾಯ್ ಫ್ರೆಂಡ್ಗಾಗಿ ಮಾಡುತ್ತಾರೆ. ನಿನ್ನ ದುರಾದೃಷ್ಟ ನಿನ್ನ ಬೆಸ್ಟ್ ಫ್ರೆಂಡ್ಗಾಗಿ ಮಾಡುತ್ತಿದ್ದೀಯಾ? ಹೆವಿ ಎಲ್ಲ ಬೇಡ ಆಯ್ತಾ? ಐ ಆಮ್ ಸ್ಟಿಲ್ 23, ಸ್ವೀಟ್ 23. ಈಗಿನ ಕಾಲದಲ್ಲಿ 18 ವಯಸ್ಸುಗಳಿಗೆ ಮದುವೆ ಆಗಿ ಹೋಗುತ್ತಿದ್ದಾರೆ. ನಿನಗೆ ಮದುವೆ ಮಾಡ್ಬೇಕಾ? ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಸರಿ, ಅಪ್ಪಂಗೆ ಹೇಳ್ತೀನಿ. ನನಗಿನ್ನು 17, ಇನ್ನು 6 ಜನರ ಮದುವೆ ಆದ ಮೇಲೆ ನಾನು ಆಗಬೇಕು. ಬೇಗ ಆಗಿ ಎಂದು ಹೇಳುತ್ತಿದ್ದೇನೆ.
ಸೊ ದಟ್ ನಿನ್ ಲೈನ್ ಕ್ಲಿಯರ್ ಆಗ್ಲಿ ಅಂತ. ನನ್ನ ಲೈನ್ ಕ್ಲಿಯರ್ ಆಗಬೇಕಲ್ಲವೇ? ಪೋಲಿ ಬಡತದೆ. ಇಲ್ಲಾಂದ್ರೆ ಮುಂಚೆನೆ ಮದುವೆ ಆಗೋದೇ ಇತ್ತು. ಪಟ್ಟ ಬೇಡ ನನಗೆ, ಹೆಸರಿನ ಪಟ್ಟ. ಇದು ಏನು ಹೇಳಬೇಕು ಅಂತ ಹೇಳುತ್ತಿಲ್ಲ, ಅದು ಅನಿವಾರ್ಯ ಇಲ್ಲ, ಅದು ಬರ್ತಿದೆ ಅಲ್ಲ, ಏನೇಳು ಮಾತುಗಳು ಬರ್ತಿದೆ, ಅದಕ್ಕೆ ಹೇಳುತ್ತಿದ್ದೇನೆ. ನೀವು ಆ ಥರ ಎಲ್ಲ ಯೋಚಿಸಬೇಡಿ, ಸರಿನಾ? ಕಂತ್ರಿ ಪವಿ. ಏಯ್ ಯು ಬುಡ್ರಿ. ನಾನು ಮನೇಲಿ ಇದ್ದಿದ್ರೆ ತ್ಯಾಪ ತಿಪ್ಪಿ ಮಾಡ್ತಿದ್ದೆ. ಯಾರಾದ್ರೂ ಮನೆಯಲ್ಲಿದ್ದರೆ ಈ ಹುಡುಗಿ ಏನಿದ್ದಾಳೆ ಅಲ್ವಾ, ಅವಳು ಎಲ್ಲ ಕಡೆ ಗಲೀಜನ್ನು ಹರಡುತ್ತಾಳೆ. ಅದನ್ನು ನಾನು ಸ್ವಚ್ಛತೆ ಮಾಡಬೇಕಾಗುತ್ತದೆ. ನಮ್ಮ ಅಮ್ಮ, ನಮ್ಮ ತಾಯಿಯವರ ಬಾಯಿನಿಂದ ಸಂಸ್ಕೃತ ಪದಗಳನ್ನು ಕೇಳಿ ನನಗೆ ತಾಳಲಾರದೆ ನಾನು ಸ್ವಚ್ಛ ಮಾಡುತ್ತೇನೆ. ಅದು ನಿಜವೇ ಗೈಸ್. ಅವಳು ಏನು ಹೇಳ್ತಾವಳೋ ಅಕ್ಷರ ಸಹ ನಿಜ. ಈಗ ತಾನೇ ಹೊಗಳಿದೆ, ಈಗ ತಾನೇ ಗಲೀಜು ಮಾಡುತ್ತಿದ್ದಾರಲ್ಲ. ನೀವು ಮಾಡಿಲ್ಲವೆಂದರೂ ಪರವಾಗಿಲ್ಲ, ನಾನು ಮಾಡುತ್ತೇನೆ ಸ್ವಚ್ಛತೆ. ತಗೊಳ್ಳಿ, ಅವಾರ್ಡ್ ಕೊಡಬೇಕು ನನಗೆ. ಒಂದೇದನ್ನು ಎಷ್ಟು ಅಂತ ಇಡೀಲಿ, ನಾನು ಎಷ್ಟು ಅಂತ ಒಂದೇ ಸರಿ ಹೇಳಿ, ಒಂದೇ ಸಮನಾಗಿ ಕತ್ತರಿಸಿ ಎಂದು ಕಟ್ಟು ಮಾಡು ಎಂದು ಹೇಳಬೇಕಲ್ಲವೇ? ಒಳ್ಳೆಯ ಬುದ್ಧಿ ಇಲ್ಲವೇ ನಿಮಗೆ? ಆದರೂ ಏನೇ ಹೇಳಿ ಗಾಯ್ಸ್, ಈ ಹುಡುಗಿ ಇದ್ದಾಳಲ್ಲ, ಈ ಹುಡುಗಿಯವರ ಎರಡನೇ ತಂಗಿ ಇದ್ದಾಳೆ ಅಲ್ವಾ, ಅವಳು ಎಷ್ಟು ಒಳ್ಳೆ ಗುಣವಂತ ಹುಡುಗಿ ಗೊತ್ತಾ ಗೈಸ್? ಎಷ್ಟು ಒಳ್ಳೆ ಹುಡುಗಿ ಅಂದರೆ ವರ್ಣಿಸಲು ಸಾಧ್ಯವೇ ಇಲ್ಲ, ಅಷ್ಟು ಒಳ್ಳೆ ಹುಡುಗಿ. ಅವಳ ಎರಡನೇ ತಂಗಿ, ಮೊದಲನೇ ತಂಗಿ ಹಂಗಲ್ಲ ಆತ ಕೆಟ್ಟೋಣಂತ ಹೇಳುತ್ತಿಲ್ಲ ಗಾಯ್ಸ್. ಅಯ್ಯೋ, ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಂಗೆ ಹೊಟ್ಟೆ ಹಸಿತೈತೆ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ. ಹೊಟ್ಟೆಗೆ ಊಟ ಬಿದ್ದರೆ ಅವಳು ತೆಪ್ಪಗಾಗ್ತಾಳತ್ತ ಅಷ್ಟೇ. ತಲೆ ತಿನ್ನಬಾರದೆಂದರೆ ನನಗೆ ಏನಾದರೂ ತಿನ್ನಲು ಕೊಡಿಸು, ಇಲ್ಲಾಂದರೆ ನಾನು ನಿನ್ನ ತಲೆಯನ್ನು ಹೀಗೆ ತಿನ್ನುತ್ತಿರುವೆ. ನಿಮ್ಮ ಸ್ನೇಹವನ್ನು ಕಾಪಾಡಿಕೊಳ್ಳಲು ನೀವು ಇಲ್ಲಿ ತನಕ ಬಂದಿರುವಿರಿ. ನಾನು ನಮ್ಮ ಬಂಧವನ್ನು, ನಮ್ಮ ಅಕ್ಕ ತಂಗಿಯನ್ನ ಬಂಧವನ್ನು ಕಾಪಾಡಿಕೊಳ್ಳಲು ಯಾಕೋ ತಲೆಗೆ ಆಗ್ತಾವಳೆ. ಹೂವು ನೋಡಲು ಮೃದುವಾಗಿದೆ ಎಂದು ಮುಟ್ಟಲು ಹೋದರೆ ಅದರಲ್ಲಿನ ಮುಳ್ಳುಗಳು ಚುಚ್ಚುವುದು. ಇದು ಬರೀ ಹೂವಿನ ಬಗ್ಗೆ ಹೇಳುತ್ತಿಲ್ಲ ನಾನು, ಮತ್ತೆ ಹಾಗೆ ನೀವೇ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಬಾಯಿ ಬಿಟ್ಟು ಹೇಳೋದಕ್ಕೆ ಆಗುವುದಿಲ್ಲ. ಹೌದೇನು? ಹಾ, ಒಂದು ಮಾತ್ರ ಬಾಯಿ ಬಿಟ್ಟು ಹೇಳಬಲ್ಲೆ, ಏನೆಂದರೆ ನನಗೆ ಹೊಟ್ಟೆ ಹಸಿಯುತ್ತಿದೆ. ಒಳ್ಳೆ ಬಿಕಾರಿನ ಕರ್ಕೊಂಡ್ಬಂದಿದ್ದೀನಿ ಗೈಸ್ ನಾನು. ಒಳ್ಳೆ ಬಿಕಾರಿ ಅಲ್ಲೂ ಒಳ್ಳೆ ಇದೆ ನೋಡಿ ಗಾಯ್ಸ್, ಅಷ್ಟು ಒಳ್ಳೆ ಹುಡುಗಿ ನಾನು. ಸೊಳ್ಳೆ ಇದು ನನಗೆ ಅದೇ ಎಷ್ಟು ಗಿಡವೆಂದು ಬೆಳೆಯುತ್ತಾರೆ, ಅದಂಗದೇ ಬೆಳೆದುಕೊಳ್ಳುತ್ತದೆ ಅಲ್ಲ, ಅಲ್ಲಿಂದ ಕಿತ್ತುಕೊಂಡು ಬಂದಿರುವುದು ಅನಿಸುತ್ತದೆ ಗಾಯ್ಸ್. ಇದನ್ನು ಏನು ಮಾಡುವೆ? ನಂಗೆ ಅರ್ಥ ಆಗ್ತಾಯಿಲ್ಲ. ಇದಕ್ಕೆ ಒಂದು ನಿಮಿಷ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಈ ಹುಡುಗಿಯನ್ನು ನಂಬಿಕೊಂಡರೆ ನನ್ನ ಕಿವಿಯಲ್ಲಿ ಹೂವೆ. ಅಲ್ಲಿ ನಮ್ಮ ಅಕ್ಕ ಅಷ್ಟು ಕಷ್ಟಪಡ್ತಿದ್ರೆ ನಾನು ಅದನ್ನ ನೋಡೋಕ್ಕಾಗ್ದಿರ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಏನೇ ಹಿಂಗೆ ಮಾಡೋದಿಲ್ಲ. ನಾನು ಹೇಳ್ಕೊಡ್ತೀನಿ ಕೊಡೆ ಇಲ್ಲಿ. ನಾವು ಚಿಕ್ಕವರು ಅಂತ ನಮ್ಮ ಒಪಿನಿಯನ್ನು ಅದು ಇದು ಏನೋ ಕೇಳಲ್ಲ ಇವರು, ಬಟ್ ನಮಗೆ ಎಲ್ಲ ಗೊತ್ತಿರುತ್ತೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಬಾಯ್, ಟಾಟಾ, ಗುಡ್ ಬೈ. ಫೈನಲ್ ಟಚ್ ಕೊಡ್ತವ್ರೆ ಪವಿ ಅವರು. ತೋರ್ಸೆ ಬುಕ್ಕೆ ನೋಡ್ಸಿ. ಇದು ಒಂದು ಬೊಕ್ಕೆ, ಇದೊಂದು ಬೊಕ್ಕೆ. ಚೆನ್ನಾಗಿದೆ ಅಲ್ಲ ಗೈಸ್? ಕ್ಯೂಟ್ ಆಗಿಲ್ವಾ ನೋಡಿ? ಒಂಚೂರು ಬಾಡೋಗಿದೆ ಬೆಡ್. ನಾನು ಆ್ಯಕ್ಚುಲಿ ಅದು ನಿನ್ನೆ ಬೆಳಿಗ್ಗೆ ತಂದಿದ್ದಲ್ವಾ. ಫೈನಲಿ ವಿ ಆರ್ ಹಿಯರ್ ವಿತ್ ದಿಸ್ 2 ಬೊಕ್ಕೇಸ್, ಒನ್ ವಿತ್ ದೀಸ್ ಆ್ಯಂಡ್ ಒನ್ ವಿತ್. ಕ್ಯೂಟ್ ಆಗಿದೆ ಅಲ್ಲ? ನೈಸ್. ಕೀಪ್ ಇಟ್ ಅಪ್ ಸ್ಯಾಂಡಿ. ಇದ್ದವರು ಕರೆಕ್ಟ್ ಏನು ಕೆಲಸ ಮಾಡಬೇಕು ಆ ಕೆಲಸನೇ ಮಾಡೋದು ನೋಡಿ. ಎಷ್ಟು ನೀಟ್ ಕ್ಲೀನ್ ಮಾಡ್ತಾವಳೆ. ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ, ನಿಮ್ಮ ಥರ ಅಲ್ಲ ನಾವು. ಸೊ ಅದಕ್ಕೆ ಇಲ್ಲಿರೋದೆಲ್ಲ ಕ್ಲೀನ್ ಮಾಡ್ತಾವಳೆ ನಮ್ಮ ಪವಿ. ಕಸ ಎಲ್ಲ ಇದ್ರಲ್ಲಿ ಹಾಕಿದ್ದಾಯ್ತು. ನೀನೇನು ಹೆಂಗೆ ಹಾಕೋದಿದ್ರೊಳಗಡೆ? ನಾನು ನೀನನ್ನು ತುಂಬೋಣ ಅಂತಿದ್ದೆ. ನೀನು ತೂರೋದೇ ಇಲ್ಲ ಅಲ್ಲೇ ಇದ್ರಲ್ಲಿ.
ಸೊ ಗೈಸ್ ಆಲ್ಮೋಸ್ಟ್ ಇಟ್ಸ್ 3 ಇನ್ ದಿ ಮಾರ್ನಿಂಗ್. ನೋಡಿ ನಮ್ಮ ಪವಿನ್ ಇದಕ್ಕೆ ನಾನು ಕರ್ಕೊಂಬರೋದು. ಇನ್ನು ಬಂದು ಇಟ್ಸ್ ಆಲ್ಮೋಸ್ಟ್ 4:30 ಆಗೋಗಿದೆ ಆ್ಯಂಡ್ 3:30ಗೆ ಲ್ಯಾಂಡ್ ಆದವಳು 4:30 ಆದರೂ ಇನ್ನೂ ಆಚೆ ಬಂದಿಲ್ಲ, ಲಗೇಜ್ ಸಿಕ್ಕಿಲ್ವಂತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪವಿ ಸೋಡ್ ಔಟ್, ನಿದ್ದೆನೇ ಹೊಡೆದ್ಬಿಟ್ಲು ಪಾಪ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗೈಸ್, ನಿದ್ದೆ ಮಾಡಿ ಫುಲ್ ಸರ್ಪ್ರೈಸ್ ಆಯ್ತಾಳೆ. ಪವಿ ಎದ್ದಾಳೆ, ಶೆಟ್ಟಿ ಬಂದು ಎದ್ದಾಳೆ, ಪವಿ ಎದ್ದಾಳೆ, ಶೆಟ್ಟಿ ಬಂದು ಗೈಸ್ ಪಾಪ ಗೈಸ್. ನನ್ನ ತಿಂಡಿ ಮೈಕೆಲ್ಲ ಅವ್ರ ಅಣ್ಣನ ಅಂತ ಮಾಡಿರೋದು, ಅದು ಶೆಟ್ಟಿ ಅಂತ ಮಾಡಿರೋದು. ಸೊ ಅವ್ರು ಬಂದಿದ ತಕ್ಷಣ ಓಡೋಗಿ ಕೊಡೋದೆ ಗಾಯ್ಸ್, ಕೊಡೋದೆ, ಏನಂತೀರಾ, ಕೊಡೋದೆ ಗಾಯ್ಸ್. ಪವಿ ಆರ್ ಯು ಎಕ್ಸೈಟೆಡ್ ಟು ಸಿ ಮೈ ಶೆಟ್ಟಿ? ಅಷ್ಟೊಂದಿಲ್ಲ, ಫ್ರೆಂಡ್ ನೋಡೋಣ. ಹ್ಞೂ ಅಣ್ಣೆ, ನಂಗೆ ಗೊತ್ತಿಲ್ಲ. ಹ್ಞೂ ಫುಲ್ ಎಕ್ಸೈಟೆಡ್ ಆಗಿದ್ಯಾ? ಫುಲ್ಲಾ? ಹಾಂ ಏನು ಡವ್ ಮಾಡ್ತಾವಳೆ ಶೆಟ್ಟಿ, ಡವ್ ಮಾಡ್ತಾವಳೆ ಶೆಟ್ಟಿ, ಡವ್. ಪವಿ ನೀನು ಯಾವತ್ತಾರು ಫ್ಲೈಟಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇದೆಯಾ? ಹಾಂ ಆಫ್ಕೋರ್ಸ್ ಐತೆ. ಸೊ ಇವತ್ತು ಫುಲ್ ಖುಷಿ ಹೋಗ್ತೀಯಲ್ಲ ನೀನು? ಹಾಗೆ ನೀನು ಸರಿ ತಿರ್ಗಾಡಿದ್ದೀನಿ. ಇಲ್ಲಿ ಶೆಟ್ಟಿ ಹುಡುಕೆ. ಹಾಂ ಹುಡುಕ್ತಾ ಏನು ಕಾಣಿಸ್ತಿಲ್ಲ. ಹೊರಗಡೆ ಇಟ್ಕೊಂಡ್ಬಿಡೋಣ, ಇದು ಸರ್ಪ್ರೈಸ್ ಆಗಿರ್ಲಿ. ಸೊ ಬೇಗ ಗೊತ್ತಾಗೋದು ಬೇಡ. ಬಾರೆ ಶೆಟ್ಟಿ ನೋಡು, ಒಂಚೂರು ಎಕ್ಸೈಟ್ಮೆಂಟ್ ಇಲ್ಲ ನಿಂಗೆ? ಶೆಟ್ಟಿ ನೋಡು ಎಕ್ಸೈಟ್ಮೆಂಟ್ ಇಲ್ಲ. ನೀನು ಹಾಗೆ ಎಕ್ಸೈಟ್, ನಾನು ನೀನು ಆಗ್ಬೇಕ್ಲೆ. ಹಾಯ್, ವೆಲ್ಕಮ್ ಟು ಬರ್ಸಿ ಅದೇ ಬಿಟ್ರು. ಸಣ್ಣಕ್ಕೆ ಇದೆಯಲ್ಲೇ ದಪ್ಪ ಅನ್ಕೊಂಡಿದ್ದೆ. ಎಲ್ಲ ದಪ್ಪನೇ ಆಗಿಲ್ವಲ್ಲೇ. ಏನ್ ಕೊಡೋದು? ಅಯ್ಯಯ್ಯೋ ನೋಡೇ ಬಿಟ್ರು. ಅವನಿಲ್ಲೇ ಹೋದ. ಅಯ್ಯೋ ನಾನು ಅವನಿಗೂ ಮಾಡ್ಕೊಂಬಂದಿದ್ದೆ. ಕಂದ ಕಂದಮ್ಮ ಅಜಿತಾ, ನನ್ನ ಮುದ್ದು ವೆಲ್ಕಮ್ ಕಂದಮ್ಮ ಟು ಇಂಡಿಯಾ. ಅಂದದ ಚಂದದ ಗೊಂಬೆ ನೀನು ನೋಡು ಹ್ಯಾಪಿ ವೆಲ್ಕಮ್ ವೆಲ್ಕಮ್. ವೆಲ್ಕಮ್ ಟು ಸಂಧ್ಯಾ ವ್ಲಾಗ್ಸ್ ಅಗೇನ್. ವೆಲ್ಕಮ್ ಟು ಸಂಧ್ಯಾ ವ್ಲಾಗ್ಸ್. ಐ ಲವ್ ಯು ಸೋ ಮಚ್ ಬೇಬಿ. ನಾನು ಎಷ್ಟೊತ್ತಾದ್ರೂ ಗೊತ್ತಾ ಎಲ್ಲರೂ ಕಾದ್ರು ನೀನು ನೋಡ್ಬೇಕಂತ, ತುಂಬ ಹೊತ್ತಾದ್ರು. ನಂಗೆ ಡಿಪಾರ್ಚರ್ ಯಾವುದು, ಅರೈವಲ್ ಯಾವುದು? ಅಲ್ಲೇ ಕಾಯ್ತಿದ್ರು, ಅಲ್ಲಿ ಕಾರ್ ನಿಲ್ಸಿದ್ರೆ ನೀನು ಅವ್ರ ಪೇರೆಂಟ್ಸ್ ಬಂದಿದ್ರು, 3 ಕಾರಲ್ಲಿ ಬಂದಿದ್ರು ಅಷ್ಟು ಜನ ಕರ್ಕೊಂಡು ಹೋಗೋಕ್ಕೆ. 2 ಕಾರಲ್ಲಿ ಬಂದಿದ್ರು. ಎಲ್ಲ ಫ್ರೆಂಡ್ಸ್ ಎಲ್ಲ ಕಾತು ವಾಪಸ್ ಹೋದ್ರು. ಅದಕ್ಕೆ ಕಿರ್ಚಾಡ್ತಿದ್ದು ಬಂದ್ರೆ ಬೇಗ ಅಂತ. ಹೌದು ಸರ್ಪ್ರೈಸ್ ಪವಿ, ನನಗೆ ಗೊತ್ತೇ ಇರಲಿಲ್ಲ. ಬೇಸ್ ನಾನೆಲ್ಲ ಪವಿ ಕಿರ್ಸ್ಬಿಡ್ತಾಳೆ, ನಾನು ಶಾಕಾಗಿ ನಿಂತ್ಕೊಂಡ್ಬಿಟ್ಟವಳೆ. ನನಗೆ ಡೌಟ್ ಬರುತ್ತೆ. ಅಲ್ಲಿ ನೋಡು ಅಂತ ಅವಳು ನನಗೋಸ್ಕರನೇ ಮಾಡ್ತಾರೆ ಸರ್. ವಾಯ್ಸ್ ಕೇಳ್ಸಲ್ಲ. ನಿಜವಾಗ್ಲೂ ನನಗೋಸ್ಕರನೇ ಮಾಡ್ಕೊಂಬಂದಿತ್ತು ಲಾಡ್ಸಿದ್ದು. ಏಯ್ ಬಿಡ ಇವಳನ್ನ ಮನೆಗೆ ಹೋಗೋಣ ಬರ. ನಿಜ ಇಲ್ಲ ಗೈಸ್, ಇಂಥವ್ರಿಗೆ ನಾವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದು ನನಗೆ ಬೇಜಾರು ಅನಿಸ್ತಿದೆ. ಥೂ ಛೀ ಆಗೋಯ್ತು ಗೈಸ್ ನಮಗೆ. ಮತ್ತೆ ಒಂದ್ರಲ್ಲಿ ಏನಕ್ಕೆ ಜಾಸ್ತಿ, ಒಂದ್ರಲ್ಲಿ ಏನಕ್ಕೆ ಕಮ್ಮಿ ಇದೆ. ನಾವು ಅದು 2 ಮಾಡ್ಕೊಂಬಂದಿದ್ದೆ. ನಂಗೆ ಯಾಕೋ ಏನೋ ಜಿಗಾಟ್ ಮಾಡಿದ್ದೀರ ಅನಿಸ್ತೈತೆ. ನಾವೇ ಮಾಡಿದ್ದು ಇಸ್ಕೊಂಡಿದ್ದಲ್ಲ, ಅದು ನಿಂಗೆ ಗೈಸ್ ಮೈಕ್ ಹಿಡ್ಕೊಂಡು ಮಾಡ್ತಾ ಇರೋದು ತುಂಬಾ ಕಷ್ಟ. ನಾನು ವಾಯ್ಸ್ ಕಲ್ಸಲ್ಲ, ಅವಳು ವಾಯ್ಸ್ ಕಲ್ಸಲ್ಲ. ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್ ಅರ್ಷಿತಾ. ಅದು ಹ್ಯಾಂಡ್ ಮೇಡು, ನಾವು ಮಾಡಿರೋದು. ಫ್ಲವರ್ ತಂದು ಇದೇ ಕಮ್ಮಿ ಐತಿ. ನಾವು ಮಾಡಿದ್ದು ಅದಕ್ಕೆ ಕಮ್ಮಿ ಐತೆ. ಓ ಇದು ಹಿಂಗೆ ಮಾಡಕ್ಕೆ ಟ್ರೈ ಮಾಡಿದ್ರಾ? ಓಕೆ ಅಂಡರ್ಸ್ಟ್ಯಾಂಡ್. ನಾವು ಇಲ್ಲೊಂದು ಮಿಸ್ಸಿಂಗ್ ಆಗಿದೆ ನೋಡು. ನಡಿ ಹೋಗೋಣ, ಕ್ಯಾಬ್ ಬುಕ್ ಮಾಡೆ ಕ್ಯಾಬ್ ಬುಕ್ ಮಾಡಿ ಹೊಸಿ ಕ್ಯಾಬ್ ಬುಕ್ ಮಾಡಿ. ಗೈಸ್ ಮನೇಲೂ ಯಾರಿಗೂ ಗೊತ್ತಿಲ್ಲ, ಮನೇಲಿ 0% ನಾಲೆಡ್ಜ್. ನೀವು ಪವಿ ಆಗಿದ್ದು ಶಾಕು ರಿಯಾಕ್ಷನ್ ಎಲ್ಲ ನೋಡಿದ್ರಿ ಅಲ್ಲ. ಸೊ ಇದಾಗಿತ್ತು ಇವಳ ರಿಯಾಕ್ಷನ್. ನೀನು ನನಗೂ ಹೇಳಿಲ್ಲ ಅಲ್ವಾ ನೀನು? ಹಿಂಗೆ ಕೊಡೆ ಹೋಗ್ಲಿ. ನೆಟ್ಟು ಗೊತ್ತಿರಲಿಲ್ಲ, ನಿನ್ಗೇನು ಹೇಳ್ತಾಳೆ.
ನನಗೆ ಲಾಸ್ಟ್ ಮೂಮೆಂಟಲ್ಲಿ ಹೇಳೋಳೆ, ನಾನೇ ಶಾಕು. ನಿನಗೂ ಮರ್ಯಾದೆ ಇಲ್ವಾ? ನನಗೆ ಮಾತ್ರ ಇಲ್ಲ ಅನ್ಕೊಂಡೆ. ಒಂಚೂರು ಗೈಸ್ ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟವಳೆ ಅಂದ್ರೆ ಇವಳು. ಕನ್ನಡ ಮಾತಾಡು, ನೀವು ಮುಚ್ಕೊಂಡ್ ಬಂದ್ರೆ ಗೈಸ್. ಕನ್ನಡ ಇಷ್ಟು ಮಾತಾಡಿದ್ರೆ ಸಾಕು, ನಮ್ ಜಗತ್ತು ಸಾಕು. ಗೈಸ್ ನಮ್ಮ ಅಕ್ಕ ಕನ್ನಡದವಳೆ ಗೈಸ್, ಇವಳೆ ಕನ್ನಡದವಳಲ್ಲ. ನಮ್ಮ ಅಕ್ಕ ರಷ್ಯಾದಲ್ಲಿ ಇದ್ರು ಬೊಟ್ಟಿಕ್ಕೊಂತಾಳೆ. ನಾನು ಇಟ್ಕೊಂಡಿದ್ದೆ, ಹೋಗ್ಬಿಟ್ಟೈತೆ ಅಷ್ಟೇ. ನಿದ್ದೆ ಮಾಡಿ ಸರ್ಕಸ್ ಮಾಡಿದ್ರಲ್ಲ ಅದಕ್ಕೆ ಯಾರಮ್ಮ ನೀನು ಉಚಿತರ ಅಂತಿದ್ಯಲ್ಲ. ಆಸ್ಪತ್ರೆಯಿಂದ ವಾಪಸ್ ಬಂದಿದ್ಯಾ? ಏರ್ಪೋರ್ಟ್ ಅಲ್ಲಿ ಹೆಂಗಿರ್ಬೇಕು ಅಂತ ಇಲ್ಲ. How is my shoes guys? ಆಫೀಸರ್ ಪ್ಯಾಂಟ್ ಗೈಸ್. ಕಿತ್ತೋಗಿರೋ ಪ್ಯಾಂಟಿಗೆ ಎಷ್ಟು ಕೊಟ್ಟವಳೆ ಕೇಳೋಣ guys. ನನ್ಗೆ ಬೇಜಾರಾಗಿದ್ದೇನು ಅಂದ್ರೆ ಅವಳು ಬರೋದ್ ಬಂದ್ಲು, ಏನಂತಾಳೆ ಬಿಕಾರಿ ತರ ಬಂದಿದ್ದೀರಾ ಅಂತ ಹೇಳ್ತಾಳೆ. ಹೌದು, ಕರೆಕ್ಟಾಗಿ ಹೇಳಿದ್ದೀನಿ ತಾನೆ, ಹಂಗೆ ಬಂದಿದ್ಯಾ? ಅದ್ ಹಂಗಲ್ಲ, ಅದು ಹೇಳಿದ್ದು ಬಿಕಾರಿ ತರ ಬಂದಿದ್ದೀರಾ ಅಂತಲ್ಲ, ನನ್ನನ್ನು ಇನ್ಕ್ಲೂಡ್ ಮಾಡಿಲ್ಲ ಅವಳು. ಒಶಿಯೇ ಇವಳಿಗೆ ಹೇಳ್ದಾನೆ. ಒಶಿಯೇ ಇಲ್ಲ, ನಿನ್ಗೊಬ್ಳಿಗೆ ಹೇಳಿದ್ರು. ಇವಳು ಸ್ವಲ್ಪ ಇವಳು ಭಾರಿ ಫ್ಯಾಷನ್ ಸೆನ್ಸ್ ಇವಳ್ದು. ಇವಳು ಏನ್ ಬಂದ್ಬಿಟ್ಟವಳೆ ರಷ್ಯಾಗ ಹೋಗ್ಬಿಟ್ಟು ನೀನ್ ಇದೆಲ್ಲ ಆಗಿದ್ದು, ಇಲ್ಲಾಂದ್ರೆ ನನ್ಕಿಂತ ದೊಡ್ಡ ಬಿಕಾರಿ ತರ ಬರ್ತದೆ. ನಿಜ ಅಲ್ವೇನೆ? ಹೂ ಅನ್ನೆ. ಹೌದೌದು. ಹಿಡ್ಕೊಳೆ. ನಿಂಗೂ ಓ ಗೈಸ್ ಗೊತ್ತಾಯ್ತಾ? ಓ ಗೈಸ್ ನೀವಿಬ್ರು ಸೇನಾ? ಖುಷಿ ಹೋಗಿ ಅದ್ರೊಳಗಡೆ ಹೋಗ್ಬಿಟ್ಟು ಬರ, ಹಿಡಿತೀನಿ ವಿಡಿಯೋ. ಅದು ಗೊತ್ತಿಲ್ಲ ಅವ್ರ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ. ಕಾಂಟ್ ಇವನ್ ಇಮ್ಯಾಜಿನ್ ಗೈಸ್. ನಾನು ಎತ್ಕೊಂತೀನಿ. ಬಾರೆ ಒಂದ್ ಫೋಟೋ ಹಿಡಿತೀನಿ, ಚೆನ್ನಾಗಿ ಬರುತ್ತೆ. ಬ್ಲಾಕ್ ಲೇ ನಾನ್ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ನಾನ್ ಬಂದಿಲ್ಲ. ನೀನು ಹುಡ್ದವು ಬೇಕಾರಿ, ಇವಾಗ್ಲೂ ಬೇಕಾರಿ. ಏರ್ಪೋರ್ಟ್ ಇಂದ ಒಳಗಡೆ ಪ್ಲೇನ್ ಇಳಿದು ಬಂದಿದ್ದು. ಯಾರಿಂದ? ಅದೆಲ್ಲ ಪರ್ಸನಲ್, ಅದೆಲ್ಲ ಕೇಳಂಗಿಲ್ಲ. ಹಿಂಗೆ ಬಾ ಒಂದ್ ಫೋಟೋ ಹಿಡಿತೀನಿ. ಚೆನ್ನಾಗಿದೆ. ಬ್ಲಾಕ್ ಅಂಡ್ ವೈಟ್. ಅದು ವೈಟ್, ನೀನು ಬ್ಲಾಕ್. ಇಲ್ಲ ನಿದ್ದೆ ಕೆಟ್ಬಿಟ್ಟು ಎಲ್ರು ನಶಾದಲ್ಲಿ ತೆಲ್ಲಾಡ್ತಾ ಇದೀವಿ. ನಿದ್ದೆ ಚಿಕ್ಕ ಹಿಡ್ಕೋ ಅಲ್ಲಿ. ಪಾಪ ಊಟನೇ ಏನೂ ಹಾಕ್ಸಿಲ್ಲ, ಇನ್ನು ಫಸ್ಟ್ ಊಟ ಹಾಕ್ಸ್ಬೇಕು ಇಬ್ರಿಗೂ. ನಮ್ಮ ಅಪ್ಪಂಗೆ ನಾನು ಬರ್ತಿದ್ದೀನಿ ಅಂತ ಹೇಳಿದ್ದೆ, ಇಷ್ಟೊತ್ತಿಗೆ 3 ಕಾರ್ ತಂದು ನಿಲ್ಸೋದು ನನ್ನ ಮುಂದೆ. ಇವಾಗ ನೋಡ್ರೆ ಕ್ಯಾಬ್ ಬುಕ್ ಮಾಡಂಗ್ ಮಾಡಿದ್ದೀರಾ ನಿಮ್ಮ ಅಕ್ಕ. ಬಾರೆ ಪರವಾಗಿಲ್ಲ, ಬಾರೆ. ಈ ಪಾಟಿ ಅಜ್ಜಿ ಇಲ್ಲಿ ತನಕ ಬಂದಿರೋದೇ ಹೆಚ್ಚು. ಅದ್ರಲ್ಲೇನು ಹೇಳ್ತಾರೆ, ಆಟೋನಲ್ಲಿ ಕಲ್ಸ್ಬೇಕು ಗೈಸ್ ಇವ್ರನ್ನ. ಒಂದೇ ಫೋನ್ ಕಾಲ್ ನಮ್ಮಪ್ಪ ಎಲ್ಲದು ಹಿಂಗೆ ಬಂದ್ಬಿಡುತ್ತೆ. ಯಾಕೆ ಇರೇ ಅವಳು ತುಂಬಾ ಬೈತ. ಒಳ್ಳೆ ರಷ್ಯಾದಿಂದ ಬಂದ್ಬಿಟ್ಟೆ. ಇರು ನಿಂಗೊಂದು ಸಿಗ್ತೀನಿ. ಓಲ್ವಾನಲ್ಲಿ ಇಟ್ ಈಸ್ ಲೈಕ್ 500 ರುಪೀಸ್ ನಮ್ಮ ಮನೆಗೆ, ಆಯಿತಾ. ಆ್ಯಂಡ್ ಇಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಇದೆಯಲ್ಲ, ಅವರು 1300 ರೂಪಾಯಿ. ನಡಿ ಹೋಗೋಣ ಅಂತೆ. ಹಿಂಗೆ ಜಾಡ್ಸ್ ಓದ್ಬಿಡ್ಬೇಕು ಅನ್ಸುತ್ತೆ ಒಂದೊಂದ್ಸರಿ. ಹಂಗೇನೆ ಇವಳು ಮಾಡೋ ಖರ್ಚುಗಳಿಗೆ ಏನಂತೀರಾ ಗೊತ್ತಾ? ನಾವಿಬ್ರು ಇಲ್ಲಿ ಹಿಡ್ಕೊಂಡ್ಬಂದ್ವಿ, ಆಯಿತಾ. ವರ್ಷಿತ ಒಬ್ಳು ಮಾತ್ರ ಅಲ್ಲಿ ಫುಟ್ಪಾತ್ ಅಂದ್ಕೊಂಡು ಅಲ್ಲಿ ಹೋಗೋಳೆ. ಅದು ಇಂಡಿಯಾಗೆ ಈಗ ಬಂದವಳಲ್ಲ, ಇಂಡಿಯಾ ಗಾಳಿ ಇನ್ನೂ ತಗಲಿದ್ಮೇಲೆ ಅವಳು ಹಿಂಗೆ ಬರ್ತಾಳೆ. ಅದೊಂದು 2 ದಿನ ರಷ್ಯಾ ಗಾಳಿನೇ ಸುತ್ತಾಡ್ತಾ ಇರುತ್ತೆ ಮೈಯಲ್ಲೆಲ್ಲ. ಗೈಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ಫ್ಯಾಮಿಲಿ ರಿಯಾಕ್ಷನ್ಸ್ ಎಲ್ಲ ನೋಡಬೇಕು ಅಂದರೆ ನೆಕ್ಸ್ಟ್ ಬ್ಲಾಗೋಸ್ಕರ ಕಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್. ಬಾಯ್, ಲವ್ ಯು ಆಲ್.